ಮೊದಲಿನ ಚಿತ್ರದಿಂದ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಿ. ಯಾಕೆ ಮೀಡಿಯಾ ಇಲ್ಲ ಅಂದ್ರೆ ಆ ಸಪೋರ್ಟ್ ಸಿಗಲ್ಲ. ಸೊ ನಮ್ಮ ಒಂದು ಹೊಸ ಹುಡುಗ ಆ ಥರ ಆ್ಯಕ್ಟ್ ಮಾಡ್ಕೊಂಡ್ಬಂದೆ. ಫಸ್ಟ್ ರ್ಯಾಂಕ್ ರಾಜು ಇಂದನೂ ನಾನು ಎಲ್ಲ ಫಿಲ್ಮ್ಗಳಿಗೂ ಸಪೋರ್ಟ್ ಮಾಡ್ತಾ ಬಂದ್ವಿ, ಈ ಫಿಲ್ಮ್ಗೂ ಕೂಡ. ಸೊ ಒಂದು ಭಯ ಇತ್ತು, ಎಲ್ಲಿ ಹೇಗೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಪ್ರೆಸ್ ಮೀಟ್ ಹೆಲ್ಪ್ ಸುಧೀಂದ್ರ ವೆಂಕಟೇಶ್ವರನಿಗೆ ನಮ್ಮ ಧನ್ಯವಾದಗಳು ಸರ್. ಎಲ್ಲ ಮಾಧ್ಯಮಗಳಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ರಾಜು ಜೇಮ್ಸ್ ಬಾಂಡ್ ಅದಾದ್ಮೇಲೆ ನಮ್ಗೆ ಆಕ್ಚುಲಿ ಇವತ್ತೆಲ್ಲ ಹೋಗ್ತದೆ ಸಾಯಂಕಾಲಗಳೇ ಬಾಂಡ್ ಅಂದ್ರು, ಒಂದು ಖುಷಿ ಆಯ್ತು. ಹೊಸ ಹೆಸರು ಇರ್ತದೆ, ರಾಜು ಅಂತ ಕರೀತಾರೆ, ಬಾಂಡ್ ಅಂತ ಕರೆದ್ರು, ಜೇಮ್ಸ್ ಬಾಂಡ್ ಅಂತ. ಸೊ ಎಲ್ಲ ಕಡೆ ನಮ್ಗೆ ರಿಲೀಸ್ ಆಗಿದೆ, ಎಲ್ಲ ಕಡೆ ಎಲ್ಲ ಸೆಂಟರ್ಗಳು ಚೆನ್ನಾಗಿ ಓಡ್ತದೆ. ಅದಾಗಲಿ ಹೀಗೆ ನೆನ್ನೆ US ಮತ್ತೆ UK, ಆಸ್ಟ್ರೇಲಿಯಾ, ಕೆನಡಾದಲ್ಲೆಲ್ಲ ರಿಲೀಸ್ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಫೋನ್ ಬರ್ತಾ ಇದೆ, ಚೆನ್ನಾಗಿದೆ ಫಿಲ್ಮ್ ಅಂತ, ಒಳ್ಳೆ ರೆಸ್ಪಾನ್ಸ್. ಯಾಕೆಂದ್ರೆ ಕೆನಡಾದಲ್ಲಿ -25 ಇತ್ತು. ಅಲ್ಲಿ ಆ ವೆದರಲ್ಲೂ ಎಲ್ಲರೂ ಕನ್ನಡದವರು ಅಲ್ಲಿ ಕಾರ್ ಓಡಿಸ್ಕೊಂಡು ಹೋಗಿ ತುಂಬಾ ದೂರದಿಂದ ಹೋಗ್ಬೇಕು. ನಾನು ಎಲ್ಲ ಹೌಸ್ಫುಲ್ ಮಾಡಿ ಅಲ್ಲಿ ಎಲ್ಲ ವಿಡಿಯೋಗಳನ್ನ ಕಳಿಸಿದ್ರು. ಅದೇ ಕೂಡ ಲಂಡನ್ ಅಲ್ಲಿ ಕೂಡ, US ಅಲ್ಲಿ ಕೂಡ ಎಲ್ಲ ಮಾಡಿದ್ದಾರೆ. ಎಲ್ಲ ಹೊರಗಡೆ ಎಲ್ಲ ನಮ್ಮ ಕನ್ನಡದವರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ರಾಜು ಜೇಮ್ಸ್ ಬಾಂಡ್ ಸಕ್ಸಸ್ ನಮ್ದಲ್ಲ, ನಿಮ್ ಯಾಕೆ ಇಷ್ಟು ದಿನ ಬಂದು 14th ರಿಲೀಸ್ ಆಗುತ್ತೆ, ನಿಮ್ ಸಪೋರ್ಟ್ ಬೇಕು ಅಂತ ಕೇಳ್ತಿದ್ವಿ. ಇವತ್ತು ಪಿಕ್ಚರ್ ಎಲ್ಲ ಕಡೆ ಹೋಗಿದೆ, ಒಳ್ಳೆ ವಿಮರ್ಶೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಎಲ್ಲರಿಗೂ ಮಂಜು ಸರ್ ನಮ್ಮನ್ನು ನಂಬಿ ಫಸ್ಟ್ ಪಿಕ್ಚರ್ ಮಾಡಿದ್ರು, ಮಂಜು ಸರ್ ಮತ್ತೆ ಕಿರಣ್ ಅವರು. ಯಾಕಂದ್ರೆ ಏನೋ ಒಂದು ಪಿಕ್ಚರ್ ಮಾಡಿದ್ರು, ಹೊಸ ಹುಡುಗ ಯಾರಿಗೂ ಹಾಕ್ಬೋದಿತ್ತು. ತುಂಬಾ ಜನ ಅವ್ರಿಗೆ ಹೇಳಿದ್ರು, ಯಾಕೆ ಗುರುಗೆ ಪ್ರೊಡ್ಯೂಸ್ ಮಾಡ್ತಿದ್ರೆ, ಅವ್ರಿಗೆ ಮಾಡಿ ಇವ್ರಿಗೆ ಮಾಡಿ ಅಂತ. ಸೊ ಎಲ್ಲದನ್ನು ಬಿಟ್ಟು ನಂಬಿ ನಮಗೆ ಪ್ರೊಡ್ಯೂಸ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ನಾವು ಹಾಗೆ ನಮ್ಮ ಹೀರೋಯಿನ್, ಡೈರೆಕ್ಟರ್, ಡಿಸ್ಟ್ರಿಬ್ಯೂಟರ್ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಫ್ರೆಂಡ್ ಹಾಗೆ ನಮ್ಮ ಮಿಸ್ಟರ್ ಜಾಕ್ ಟೀಮ್ ಕೂಡ ಈ ಪ್ರಮೋಷನ್ ಟೈಮಲ್ಲಿ ನಮ್ಮ ಜೊತೆ ಎಲ್ಲ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಗೋಸ್ಕರ ಅಪ್ರಿಶಿಯೇಟ್ ಮಾಡಿದಾಗ್ಲಿ, ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ಎನಿ ಆಡಿಯನ್ಸ್ ನೋಡಿದ್ದು, ಐ ಥಿಂಕ್ ಫಸ್ಟ್ ಮೋಕ್ಷೇಂದ್ರ ಸರ್ ನೋಡಿ ನನಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತಂದು ಹೇಳಿದ್ದು. ಸೊ ಅದು ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಐ ಥಿಂಕ್ ಈ ಸಕ್ಸಸ್ ಎಲ್ಲ ನಮಗೆ ಬಂದಿದ್ದ ಸಕ್ಸಸ್ ಎಲ್ಲ ಐ ಥಿಂಕ್ ಮಂಜು ಸರ್ಗೆ ಆಮೇಲೆ ಕಿರಣ್ ಸರ್ಗೆ ಹೋಗ್ಬೇಕು. ಅವರು ನಂಬಿ ನನ್ಗೆ ಎಸ್ಪೆಷಲಿ ನನ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಥಿಂಕ್ ವೆರಿ ವೆರಿ ಗ್ರೇಟ್ಫುಲ್, ವೆರಿ ಹ್ಯಾಪಿ ಆಲ್ಸೋ. ಥ್ಯಾಂಕ್ ಯು ಸರ್. ಆ್ಯಂಡ್ ಗುರು ಆ್ಯಂಡ್ ದೀಪಕ್ ಸರ್, ಥ್ಯಾಂಕ್ ಯು. Thank you for supporting me every ಜರ್ನಿಗೆ ಒಂದೊಂದು ಸ್ಟೆಪ್ಪಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಾವೆಲ್ಲ ಡಿಸ್ಟ್ರಿಕ್ಟ್ ಹೋದಾಗಲೂ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಎಸ್ಪೆಷಲಿ ನಾನು ಹುಬ್ಳಿಗೆ ಹೋದಾಗಂತೂ ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಮಗಲ್ಲ. ಥ್ಯಾಂಕ್ ಯು ದೀಪಕ್ ಸರ್. ಎಲ್ರಿಗೂ ನಮಸ್ಕಾರ. ಅಲ್ಲ, ಇವತ್ತು ನನ್ನ ಹತ್ರ ಥ್ಯಾಂಕ್ಸ್ ಹೇಳಕ್ಕೆ ನಾನು ಈ ವೇದಿಕೆನ ಯೂಸ್ ಮಾಡ್ಕೊತೀನಿ. ಮೊದಲನೇದಾಗಿ ಗುರು, ಯಾಕಂದರೆ ಎಲ್ಲರೂ ನಾನು ಡೇವನಿಂದ ಹೇಳ್ತಾರೆ ಹಂಗೆ ಈ ಪ್ರಾಜೆಕ್ಟು ಬಿಕಾಸ್ ಆಫ್ ಗುರು ನನಗೆ ಬಂದಿತ್ತು. ಆಮೇಲೆ ಗುರು ಮಾತಿಗೆ ಬೆಲೆ ಕೊಟ್ಟು ಕಿರಣ್ ಸರು ಮತ್ತು ಮಂಜು ಸರ್ ಅದಕ್ಕೆ ಒಳ್ಳೆ ಬ್ಯಾಕ್ ಸಪೋರ್ಟಾಗಿ ನಾನು ನಿಂತಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಎಸ್ಪೆಷಲಿ ಒಂದು ಸ್ಪೆಷಲ್ ಥ್ಯಾಂಕ್ಸು ಕಿರಣ್ ಸರ್ಗೆ. ಯಾಕೆ ಅಂತಂದರೆ ಅದೊಂದು ಅವರಿಂದ ಇದು ಅಕ್ರಾಸ್ ದಿ ವರ್ಲ್ಡ್ ಸಿನಿಮಾ ರೀಚ್ ಆಗೋದಕ್ಕೆ ಸಹಾಯ ಆಗಿದೆ. ಬಿಕಾಸ್ ಅವರು ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಆಗಿದ್ದರಿಂದ ಅವರ ನೆಟ್ವರ್ಕ್ ಏನಿದೆ, ಅವರು ಆಸ್ಟ್ರೇಲಿಯಾ, UK, US ಎಲ್ಲ ಕಡೆನೂ ಪ್ರತಿಯೊಂದು ಕಾರ್ನರ್ಗೂ ಸಿನಿಮಾನ ರೀಚ್ ಮಾಡಿಸಿದ್ದಾರೆ. ಇದರಿಂದ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ಯಾರು ಅಬ್ರಾಡಲ್ಲಿದ್ದಾರೆ ಅವರೆಲ್ಲ ಸಿನಿಮಾ ನೋಡೋಂಗಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇವತ್ತೇನು ಸಕ್ಸಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ ಅದು ಆಲ್ ಬಿಕಾಸ್ ಆಫ್ ಪ್ರೊಡ್ಯೂಸರ್ಸ್. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಎಸ್ಪೆಷಲಿ ಸಿನಿಮಾ ಮಾಡೋದು ಈಸಿ. ಮುಂಚೆ ಒಂದು ಟೈಮ್ ಇತ್ತು ಸಿನಿಮಾ ಮಾಡೋದು ಕಷ್ಟ ಇತ್ತು, ಬಟ್ ಜನಕ್ಕೆ ಸಿನಿಮಾನ ರೀಚ್ ಮಾಡೋದು ಈಸಿ ಇತ್ತು. ಬಟ್ ಇವತ್ತು ಸಿನಿಮಾ ಮಾಡೋದು ಈಸಿ ಆಗಿದೆ, ಅದನ್ನ ಜನಕ್ಕೆ ರೀಚ್ ಮಾಡೋದು ಬಹಳ ಕಷ್ಟ ಆಗಿದೆ. ಇವತ್ತಿರೋ ಫಿಲಮ್ಸ್ ರಶ್ ಅಲ್ಲಿ, ಇವತ್ತಿರೋ ಮೊಬೈಲ್ ಹಾವಳಿಲಿ, ಇವತ್ತಿರೋ ಜನಕ್ಕಿರೋ ಟೆನ್ಷನ್ ಅಲ್ಲಿ, ಸೊ ಸಿನಿಮಾ ಅನ್ನೋದು ಲಾಸ್ಟ್ ಆಪ್ಷನ್ ಆಗಿದೆ ಎಂಟರ್ಟೈನ್ಮೆಂಟ್. ಅಂಥದ್ರಲ್ಲಿ ಪ್ರೊಡ್ಯೂಸರ್ಸ್ ರೋಲ್ ತುಂಬಾ ದೊಡ್ಡದಾಗುತ್ತೆ. ಅಂದ್ರೆ ಯಾವ್ದೊಂದು ಸಿನಿಮಾ ಸಕ್ಸಸ್ ಆಗ್ಬೇಕಂದ್ರೆ. ಸೊ ಆ ವಿಷಯದಲ್ಲಿ ಮಂಜು ಸರ್ ಮತ್ತೆ ಕಿರಣ್ ಸರ್ ಬಹಳ ಅಗ್ರೆಸಿವ್ ಆಗಿ ಲಾಸ್ಟ್ 1 month ಇಂದ ಇದನ್ನ ಹೇಗೆ ರೀಚ್ ಮಾಡಿಸ್ಬೋದು ಅಂತ ಪ್ರತಿಯೊಂದು ಅಟೆಂಪ್ಟ್ ಅನ್ನು ಅವರಿಬ್ರು ಮಾಡಿದ್ದಾರೆ. ಅವರಿಬ್ರು ಸಪೋರ್ಟ್ ಬಹಳನೇ ಮುಖ್ಯ ಆಗಿದೆ ಅಂದ್ರೆ ಇವತ್ತಿನ ರಿಸಲ್ಟ್ಗೆ. ಸೊ ಅದಕ್ಕಾಗಿ ಅವರಿಬ್ರು ತುಂಬಾ ಸ್ಪೆಷಲ್ ಥ್ಯಾಂಕ್ಸ್.
ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂಥ ಸತ್ಯ, ಇವರು ಒಂದು ಲಾರ್ಜ್ ಸ್ಕೇಲಲ್ಲಿ ಸಿನಿಮಾನ ಮಾರ್ಕೆಟಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಸೆಟಪ್ ಮಾಡೋ ಒಂದು ವಿಷಯದಲ್ಲಿ. ಯಾಕಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಿದೆ ವಿಷಯ, ಒಂಥರ ಓಪನ್ ಸೀಕ್ರೆಟ್ ಅದು. ಡಿಸ್ಟ್ರಿಬ್ಯೂಷನ್ ಅನ್ನೋದು ಇವತ್ತು ಎಷ್ಟು ಟಫೆಸ್ಟ್ ಜಾಬ್ ಅಂದ್ರೆ, ಇವತ್ತು ನೀವು ದೊಡ್ಡ ದೊಡ್ಡವ್ರ ಜೊತೆ ಕಾಂಪೀಟ್ ಮಾಡೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಇವತ್ತಿನ ದಿನದಲ್ಲಿ ಎಸ್ಪೆಷಲಿ. ಸೊ ಅದಕ್ಕೆ ಯೂಜ್ ಮನಿ ಬೇಕು, ಯೂಜ್ ಪವರ್ ಬೇಕು. ಸೊ ಬಟ್ ಒಂದು ಗಿವನ್ ಸೋರ್ಸಸ್ ಅಲ್ಲಿ ಒಂದೊಳ್ಳೆ ಸೆಟಪ್ ಮಾಡಿಕೊಟ್ಟು, ಒಂದೊಳ್ಳೆ ಎಲ್ಲ ಊರುಗಳನ್ನು ಒಂದು ಒಳ್ಳೊಳ್ಳೆ ಥಿಯೇಟರ್ಗಳನ್ನ ಸೆಟಪ್ ಮಾಡಿಕೊಟ್ಟು ನಮ್ಮ ಫಿಲಮ್ ಒಂದು ವಿಸಿಬಿಲಿಟಿ ಏನು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಪ್ರೊಡ್ಯೂಸರ್ಸ್ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್, ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅಂಡ್ ಮೃದುಲಾ, ಸೊ ನನಗೆ ತುಂಬಾ ಜನ ಮೃದುಲಾ ಬಗ್ಗೆ ಕೇಳಿದ್ರು, ಅಂದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ. ನಾನು ಹೇಳಿದೆ ಮೃದುಲಾಗಿ ಪರ್ಸನಲ್ ಆಗಿ, ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹುಡುಗಿ ಅಂತ. ಸೊ ಐ ಹೋಪ್ ಈ ಫಸ್ಟ್ ಸಿನಿಮಾ ಅವರಿಗೆ ಈ ರಿಸೆಪ್ಷನ್ ಏನ್ ಸಿಕ್ಕಿದೆಯಲ್ಲ, ಸೊ ಇದು ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಒಂದಷ್ಟು ಸಿನಿಮಾಗಳು ಅವ್ರಿಗೆ ಅವಕಾಶ ಸಿಗಲಿ ಅನ್ನೋದು ನಾನೊಬ್ಬ ಇದಾಗಿ ವೆಲ್ಕಮ್ ಮಾಡ್ತೀನಿ. ಮೃದುಲಾ, ಆಲ್ ದಿ ಬೆಸ್ಟ್. ಅಂಡ್ ಗುರು, ಸೊ ನಿಮ್ಗೊಂಚೂರು ಇನ್ಮೇಲೆ ಸ್ವಲ್ಪ ಮಾಸಿ ಸಿನಿಮಾಗಳು ಮಾಡ್ತೀರಲ್ಲ ಅಂತ ನನ್ನ ಒಂದು ಹೋಪ್ ಈ ಸಿನಿಮಾಯಿಂದ. ಸೊ ಈ ಎಂಟೈರ್ ಕ್ರೆಡಿಟ್ಸ್ ಏನಿದೆಯಲ್ಲ ಅದನ್ನು ನಾನು ಪ್ಯೂರ್ಲಿ ನನ್ನ ಪ್ರೊಡಕ್ಷನ್ ಟೀಮ್ ಡೆಡಿಕೇಟ್ ಮಾಡ್ತೀನಿ. ಅಂಡ್ ಈ ಪ್ರೋಸೆಸ್ ಅಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತ ದರ್ಶನ್ ಅವ್ರ ಪಾತ್ರ ತುಂಬಾ ಇದೆ. ಯಾಕಂದ್ರೆ ಡೇ ಅಂಡ್ ನೈಟ್ ಪಾಪ ಏನ್ ಲಾಜಿಸ್ಟಿಕ್ಸ್ ಇದೆ ಏನಿದೆ ಎಲ್ಲನೂ ಪ್ರತಿ ಒಂದೂ ಒಂದು 300 ಪೇಜ್ ಡೈರಿ ಮುಗಿದೋಗ್ಬಿಟ್ಟಿರ್ಬೋದು ಅಂತ ಹೋದು. ಸೊ ಅಷ್ಟು ಫಾಲೋ ಅಪ್ಗಳು ತಲೆ ಬಿಸಿ ಆಗ್ಬಿಡುತ್ತೆ. ಸೊ ಫ್ಯಾಬ್ಯುಲಸ್ ಜಾಬ್. ಸೊ ದರ್ಶನ್ ಮತ್ತೆ ನಾಯ್ಡು ಸರ್ ಇವತ್ತು ಅವರು ಬರೋಕ್ಕಾಗಿಲ್ಲ. ಅಂಡ್ ಎಂಟೈರ್ ಹೈಡ್ ಪಾರ್ಕ್ ಕೊಲೀಗ್ಸ್ ಅಂಡ್ ದ ಟೀಮ್, ಹೈಡ್ ಪಾರ್ಕ್ ಟೀಮ್ ಏನಿದೆಲ್ಲ ಅವ್ರದ್ದು ಲಾಜಿಸ್ಟಿಕ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರಿಗೂ ಈ ವೇದಿಕೆ ಮುಖಾಂತರ ಹಾರ್ಟ್ಫುಲಿ ಐ ಸೇ ಥ್ಯಾಂಕ್ಸ್. ಅಂಡ್ ನಿಮ್ಮೆಲ್ಲರೂ ಸಪೋರ್ಟು. ನಾವು ಸ್ಟೇಜ್ ಮೇಲೆ ನಾವು ಕೂತಿದ್ದೀವಿ, ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನೀವು ಮಾಡಿದ ಕೆಲಸಗಳಿಂದ ನಾವು ಇಲ್ಲಿ ಕೂರೋ ಥರ ಆಗಿದೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್, ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ. ಫಸ್ಟ್ ಆಫ್ ಆಲ್ ಮಾಧ್ಯಮದವ್ರಿಗೆ, ಕರ್ನಾಟಕ ಜನತೆಗೆ ಆ್ಯಂಡ್ ನಿಮ್ಮೆಲ್ಲರಿಗೂ, ಆಲ್ ದ ಆಡಿಯನ್ಸ್, ಇವತ್ತು ನಾವು ಏನು ಸಕ್ಸಸ್ ಮೀಟ್ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕರ್ನಾಟಕದ ಜನತೆ. ಸಿನಿಮಾನ ನೋಡಿ ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ, ನಮಗೆ ಒಂದು ಹೊಸ ಎನರ್ಜಿ ಕೊಟ್ಟಿದ್ದಾರೆ, ಹುರಿದುಂಬಿಸಿದ್ದಾರೆ. ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಅದಕ್ಕೆ ನಾನು ಮತ್ತು ನಮ್ಮ ಮಂಜು ಮತ್ತು ಎಂಟೈರ್ ಟೀಮು ಚಿರುರುಣಿ ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೇನಾರು ಇರ್ಬೇಕಾ? ನಾನು ಅದಕ್ಕೆ ಸೇವ್ ದ ಬೆಸ್ಟ್ ಫಾರ್ ದ ಲಾಸ್ಟ್. ಕಿರಣ್ ಸರ್ ಸ್ಪೀಚ್ ಲಾಸ್ಟ್ ಅಲ್ಲಿ ಎನಿಥಿಂಗ್ ಎಲ್ಸ್? ಸೊ ಏನಿಲ್ಲ, ಸಿನಿಮಾ ಇವಾಗ ಏನಂತಂದ್ರೆ ಇವಾಗ ನಾವು ತುಂಬಾನೇ ನಿರೀಕ್ಷೆ ಮಾಡಿದ್ವಿ. ಅಂದ್ರೆ ತುಂಬಾ ಅಂದ್ರೆ ಆಸ್ ಅ ಪ್ರೊಡ್ಯೂಸರ್ಸ್ ಹೌದು ನಾವು ಬೆಟ್ಟದಂತ ಒಂದು ನಿರೀಕ್ಷೆ ಇತ್ತು. ಬಟ್ ಅಷ್ಟಾಗಲಿಲ್ಲ, ತಕ್ಕ ಮಟ್ಟಿಗಂತೂ ಆಗಿದೆ, ನಮಗೆ ಖುಷಿ ಕೊಡುವಂತೂ ಆಗಿದೆ. ಸೊ ನಿರಾಸೆ ಅಂತೂ ಮಾಡಿಲ್ಲ, ಅಷ್ಟು ಸಾಕು. ಒಳ್ಳೆ ರಿವ್ಯೂಸ್ಗಳು ಬಂದಿದೆ, ಜನ ನೋಡಿದಾಗ ತುಂಬಾ ಮೆಚ್ಚಿದ್ದಾರೆ, ಫೋನ್ ಮಾಡಿದ್ದಾರೆ. ಆಮೇಲೆ ಗುರು ಹೇಳ್ದಂಗೆ ಕ್ಯಾನಡಾದಲ್ಲಿ ವಿಂಟರ್ ಸ್ಟಾರ್ಮ್ ಅಂದ್ರೆ ಗೌರ್ಮೆಂಟ್ ಹೇಳ್ತಾರೆ ಜನಗಳಿಗೆಲ್ಲ, ಗೌರ್ಮೆಂಟ್ ಆಫ್ ಆಫೀಸಸ್ ಕ್ಲೋಸು, ಪ್ರೈವೇಟ್ ಬಸ್ಸಸ್ಗಳು ಕ್ಲೋಸು, ಗೌರ್ಮೆಂಟ್ ಬಸ್ಸಸ್ ಕ್ಲೋಸು, ಸ್ಕೂಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ. ಅಂಥದ್ರಲ್ಲಿ ವಾರ್ ಮಾಡಿರ್ತಾರೆ, ನೀವು ಯಾರೋ ಇವತ್ತು ಮನೆಯಿಂದ ಹೊರಗೆ ಬರಬಾರ್ದು, ವಿಂಟರ್ ಸ್ಟಾರ್ಮ್ ಅಂತ ವಿಂಟರ್ ಸ್ಟಾರ್ಮ್ ಅಲ್ಲಿ ನಮ್ಮ ಕನ್ನಡಿಗರು, ನಾನು ಹೇಳ್ಬೇಕು ನಮ್ಮ ಕನ್ನಡಿಗರು, ನನ್ನ ಸ್ನೇಹಿತರು, ನಮ್ಮ ಫ್ಯಾಮಿಲಿ ಅಂತಾನೆ ಕರಿಬೋದು ಅವ್ರನ್ನ, ಅವರುಗಳು ಅದನ್ನು ಲೆಕ್ಕಿಸ್ದೇನೆ ಕಾರಣ ಓಡಿಸ್ಕೊಂಡು ಹೋಗಿ ಸಿನಿಮಾನ ಹೌಸ್ಫುಲ್ ಅವತ್ತು ಮಾಡಿದ್ದಾರೆ. ಸೊ ಅದು ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ಮಾಧ್ಯಮ ಜನ ನೋಡಿ ಮೆಚ್ಚಿದಾಗ ಅದಕ್ಕೆ ನಮಗೆ ಸಿಗುವಂತ ಒಂದು ಖುಷಿ ಇದೆಯಲ್ಲ, ಅದು ನೀವು ಎಷ್ಟೇ ಕಾಸು ಕೊಟ್ಟರು ಸಿಗೋದಿಲ್ಲ. ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಎಲ್ಲಾ ಕಡೆ ರಿಲೀಸ್ ಆಗಿದೆ, ಆಸ್ಟ್ರೇಲಿಯಾ, ಯುರೋಪ್, ಆಮೇಲೆ ಸಿಂಗಾಪುರ್ ನೆಕ್ಸ್ಟ್ ವೀಕ್ ಆಗ್ತಾ ಇದೆ, US ಅಲ್ಲಿ ಆಗಿದೆ. ಸೊ ಎಲ್ಲ ದೇಶಗಳಲ್ಲೂ ಸಿನಿಮಾ ರಿಲೀಸ್ ಆಗಿದೆ. ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ, ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ. ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಹೋಗಿದೆ, ನಾನು ನಿರೀಕ್ಷೆ ಮಾಡಿದಾಗ ಹೋಗಿಲ್ಲ, ಬಟ್ ತಕ್ಕ ಮಟ್ಟಿಗೆ ಹೋಗಿದೆ. ತುಮಕೂರು ಚೆನ್ನಾಗಿ ಹೋಗಿದೆ, ಮೈಸೂರಲ್ಲಿ ಇಟ್ ವಾಸ್ ಗಾನ್ ಗುಡ್ ಟು. ಸೊ ಫೈನ್. ಸೊ ಅದರಿಂದ ನಾವು ವಿ ಆರ್ ವೆರಿ ಹ್ಯಾಪಿ ಆಸ್ ಬೀಯಿಂಗ್ ಅ ಪ್ರೊಡ್ಯೂಸರ್. ತುಂಬಾನೇ ಖುಷಿ ಆಯ್ತು. ಸೊ ನೀವೆಲ್ಲ ಹರಿಸಿದ್ದಕ್ಕೆ. ಸೊ ಮತ್ತೆ ಒನ್ಸ್ ಅಗೇನ್ ನಮ್ಮ PR ವೆಂಕಟೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ. ನೀವು ಇದೊಂದಕ್ಕೆ ಅಂತಲ್ಲ, ನೀವೆಲ್ಲ ಸಿನಿಮಾಗಳಿಗೂ ನೀವು 100% ಮಾಡ್ಕೊಂಡು ಬರ್ತಾನೆ ಇದ್ದೀರಾ.
ನೀವು ಮಾಡ್ತಾ ಇರೋದ್ರಿಂದನೇ ನಮ್ಮಂಥವ್ರು ಸಿನಿಮಾಗಳಲ್ಲಿ ಇನ್ನೂ ಇದ್ದೀವಿ, ಇನ್ನು ಮುಂದೆನೂ ಇರ್ತೀವಿ. ಸೊ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಸ್ ಮೆನ್ಷನ್ ದರ್ಶನ್, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾಯ್ಡು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಮಿಸ್ಟರ್ ಜಾಕ್ ಟೀಮ್, ಚೆಂಗಪ್ಪ ಅವ್ರು ಇರ್ಬೋದು, ಅದು ಡೈರೆಕ್ಟ್ ಸುಮಂತ್, ಆಮೇಲೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ವೆಂಕಟೇಶ್ ಸರ್, ಈಸ್ ಸ್ಪೆಷಲ್ ಆಫೀಸರ್ ಟು ಆನರಬಲ್ ಚೀಫ್ ಮಿನಿಸ್ಟರ್. ಅವ್ರು ಬಂದರು, ಅವ್ರ ಕಡೆಯಿಂದ ರಮ್ಯಾ ಮೇಡಮ್ ಅವ್ರು ಬಂದರು. ರಮ್ಯಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದಿದ್ದು ತುಂಬಾ ನಮಗೆ ಸಹಾಯ ಆಯಿತು. ಆ್ಯಂಡ್ ನಮ್ಮ ಅರ್ಜುನ್ ಜನಿಯಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಚಿಕ್ಕಣ್ಣ ಅವ್ರಿಗೆ, ತಬಲಾ ನಾನಿ ಅವ್ರಿಗೆ, ಆಮೇಲೆ ಹಿರಿಯ ನಿರ್ಮಾಪಕರಾದ ರಮೇಶ್ ರೆಡ್ಡಿ ಸರ್ಗೆ, ಆಮೇಲೆ ಜಯಜಗದೀಶ್ ಸರ್ ಬಂದಿದ್ರು. ಸೊ ಎಲ್ಲರಿಗೂ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್. ಅವತ್ತು ನಮ್ಮ ಪ್ರೀ ರಿಲೀಸ್ ಇವೆಂಟು ತುಂಬಾ ಯಶಸ್ವಿ ಆಯಿತು, ತುಂಬ ಜನಕ್ಕೆ ರೀಚ್ ಆಯಿತು. ಸಿನಿಮಾ ಯಾರ್ಯಾರು ಸರ್ ಸಿನಿಮಾ ನೀವು ಜ್ಞಾಪಿಸಿದ್ರಿ ಸರ್, ಸಿನಿಮಾ ನಾವು ತೋರ್ಸೋದಕ್ಕೆ ಆಗಿಲ್ಲ. ಸೊ ಸಿನಿಮಾನ ತೋರ್ಸೋದಕ್ಕೆ ಆಗಿಲ್ಲ ಸರ್. ಮುಖ್ಯಮಂತ್ರಿ ಅವರಿಗೆ ಶೋರಿಲ್ ತೋರಿಸಿದ್ವಿ, ತುಂಬಾನೇ ಖುಷಿ ಪಟ್ಟರು, ತುಂಬಾ ಚೆನ್ನಾಗಿದೆ ಅಂತ ನೋಡಿದ್ರು. ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಸರ್ಗೆ, ಆಮೇಲೆ ನಮ್ಮ DCM ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಅವರು ಅಷ್ಟೇ. ಏನಂದ್ರೆ ಶೋರಿಲ್ ನೋಡಿದ್ರು, ಇವರು ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್ ಅವರು ಶೋರಿಲ್ ನೋಡ್ಬಿಟ್ಟು ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಖುಷಿ ಪಟ್ಟರು. ಬಟ್ ಸಿನಿಮಾ ನೋಡ್ಬೇಕಂತ ಪಾಪ ಅವ್ರಿಗೆ ಆಸೆ ಇದೆ. ಹೇಳಿದ್ರು ಅವರು, ನಾರ್ಮಲ್ ಟೈಮ್ ಆಗಿ ಅವರು ಸ್ವಲ್ಪ ಹೆಲ್ತ್ ಅಂದರೆ ಅವ್ರ ಕಾಲು ಸ್ವಲ್ಪ ಇದಾಗಿರೋದ್ರಿಂದ ಸೊ ಆಗೋದಿಲ್ಲ. ಅಂದರೆ ಆಸೆ ಇದೆ, ಬಟ್ ಆಮೇಲೆ ಬಡ್ಜೆಟ್ ಇರೋದ್ರಿಂದ, ಬಡ್ಜೆಟ್ ಮೀಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಅವರ 20 ನಿಮಿಷ ನೋಡಿದ್ರಲ್ಲ ಆ ಶೋರಿಗೂ, ನಮ್ಗೆ ಅದಕ್ಕೆ ತುಂಬ ಖುಷಿ ಆಗೋಯ್ತು. ಸೊ ನೋಡ್ಬಿಟ್ಟು ತುಂಬಾ ಪ್ರಶಂಸೆ ಕೊಟ್ಟರು. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಏನೋ ಫ್ರೀ ಮಾಡಿಕೊಂಡು ಅವ್ರೇನಾದ್ರು ಆದರೆ ಖಂಡಿತ ಸಿನಿಮಾ ತೋರಿಸ್ತೀವಿ ಅವ್ರಿಗೆ. ಅವರು ನೋಡಿಲ್ಲ ಸರ್, ಅವರೆಲ್ಲ ಸರ್ ಟಾಪ್ 3, ಅವ್ರು ಹೈ ಪ್ರೊಫೈಲ್ ಮಿನಿಸ್ಟರು. ಸೊ ನಾವು ಅವರು ಟೈಮ್ ಮಾಡಿಕೊಂಡು ಹೌದು ಸರ್, ಅವ್ರ ಬೆನ್ನೆಲುಬು ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ವಿಶ್ ಮಾಡಿದ್ದಾರೆ ನನಗೂ ಮನೆಗೂ. ನೋಡ್ತೀನಿ ಅಂತ ಖಂಡಿತ ಅವ್ರಿಗೆ ಫ್ರೀ ಮಾಡಿಕೊಂಡು ಸರ್. ಇವತ್ತಲ್ಲ ನಾಳೆ ಅಲ್ಲ, ನೆಕ್ಸ್ಟ್ ಮಂತ್ ಅವ್ರು ನೋಡ್ತೀನಿ ಅಂತಂದ್ರೆ ಅವ್ರು ತೋರಿಸ್ತೀವಿ ಸರ್. ಸಿನಿಮಾ ಆದ್ರೂ ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ, ಲಂಡನ್ ನಲ್ಲಿ ಶಿ ಇಸ್ ರಿಯಲಿ ಡನ್ ಅ ವೆರಿ ಗುಡ್ ಜಾಬ್. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಒಳ್ಳೇದಾಗಲಿ ನಿಮಗೂ, ನಿಮ್ಮ ಮುಂದಿನ ಸಿನಿಮಾ ಒಳ್ಳೇದಾಗಲಿ. ದೀಪಕ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಾವೆಲ್ಲ ಹೊಂದ್ಕೊಂಡು ತುಂಬ ಚೆನ್ನಾಗಿ ಆ ಪ್ರೊಡ್ಯೂಸರು ಡೈರೆಕ್ಟರ್ ಒಂದು ಬ್ಯಾರಿಯರ್ ಇರಲಿಲ್ಲ ನಮ್ಮ ಮಧ್ಯದಲ್ಲಿ, ಚೆನ್ನಾಗಿದ್ವಿ. ಸತ್ಯ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಅಲಾಟ್. ತುಂಬ ಚೆನ್ನಾಗಿ ಥಿಯೇಟರ್ ಸೆಟಪ್ ಮಾಡಿಕೊಟ್ರು. ನಮಗೆ ಸ್ವಲ್ಪ ನಂಬಿಕೆ ಅನ್ನೋದೇ ಇರಲಿಲ್ಲ, ಸ್ವಲ್ಪ ಸಾರಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ನಂಬಿಕೆ ಅನ್ನೋದಕ್ಕಿಂತ ವರ್ಡ್ಗಿಂತ ನನಗೆ ಐ ವಾಸ್ ಲಿಟಲ್ ಬಿಟ್ ರಿಸರ್ವ್. ಏನು ಭಯ ಅನ್ನೋದಂತಿತ್ತು, ಏನಾಗುತ್ತೆ ಏನು ಅಂತ. ತುಂಬ ಚೆನ್ನಾಗಿ ಥಿಯೇಟರ್ ಸೆಟಪ್ ಮಾಡಿದ್ರಿ, ಫೈಟ್ ಮಾಡಿದ್ರಿ, ಥಿಯೇಟರ್ನ ರೀಟೈನ್ ಮಾಡಿಸಿದ್ರಿ. ಸೊ ಇವಾಗ ಉತ್ತರ ಕರ್ನಾಟಕದಲ್ಲಿ ಥಿಯೇಟರ್ ಸಿಂಗಲ್ ಸ್ಕ್ರೀನ್ಸ್ ಜಾಸ್ತಿ ಮಾಡಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಸೊ ಯಾರ ಹೆಸರನ್ನ ನಾವು ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಯಾಕಂದ್ರೆ ಮರ್ತು ಬಿಟ್ಟಿರ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಸಿನಿಮಾ ಹಿಂದಿಲೂ ಕೂಡ ರಿಲೀಸ್ ಆಗಿದ್ದಲ್ಲ, ಸೊ ಹಿಂದಿಲಿ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ? ಮಿಸ್ಟರ್ ಮಂಜು ಸರ್ ಹೇಳ್ತಾರಾ? ಓಕೆ, ಓವರ್ ಟು ಯು ಮಂಜು ಸರ್. ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಸಿನಿಮಾದ ಯಶಸ್ಸಿಗೆ. ಏನ್ ಹೇಳ್ತೀರಾ ಸಿನಿಮಾದ ಸಕ್ಸಸ್ ಬಗ್ಗೆ? ಥ್ಯಾಂಕ್ ಯು. ಎಲ್ಲ ಟೈಮು ನಾವು ಫಸ್ಟ್ ಥ್ಯಾಂಕ್ ಮಾಡೋದು ಮೀಡಿಯಾದವ್ರಿಗೆ. ಸೊ ಥ್ಯಾಂಕ್ಸ್ ಫಾರ್ ಅಗೈನ್ ಒನ್ಸ್ ಅಗೇನ್. ನಾವು ಕರೆದಿದ್ದಕ್ಕೆ ಲಾಸ್ಟ್ ಬಂದ್ಬಿಟ್ಟು ನೀವು ನಮ್ಮನ್ನು ಕವರೇಜ್ ಮಾಡ್ತಾ ಇದ್ರ, ತುಂಬ ಥ್ಯಾಂಕ್ಸ್. ಎಲ್ಲ ಟೈಮಲ್ಲೂ ನಾವು ಹೇಳಿದೀವಿ ಮೂವಿ ಹೇಗೆ ಸ್ಟಾರ್ಟ್ ಆಯಿತು, ಯಾವ ಥರ ಮೂವಿ ಬಂತು ಅಂತ ಅಂದ್ಬಿಟ್ಟು. ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಎಂಟು ತನಕನೂ ತುಂಬ ಚೆನ್ನಾಗಿದೆ, ತುಂಬ ಕಲ್ತಿದ್ದೀವಿ ನಾನು ಕಿರಣ್. ಈ ಒಂದು ಲರ್ನಿಂಗ್ ಲೆಸನ್ಸ್ ಏನಿದೆ ಅಲ್ವಾ, ಇದನ್ನು ನಾವು ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಒಂದು ಉದ್ದೇಶದಲ್ಲಿದ್ದೀವಿ. ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿರೋರಿಗೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್. ಫಸ್ಟ್ ನನಗೆ ಕಿರಣಿಂದ ಸ್ಟಾರ್ಟ್ ಆಗಿದ್ದು ಈ ಮೂವಿ ಮಾಡೋಣ ಅಂತ ಅಂದ್ಬಿಟ್ಟು. ಗುರು ಕಿರಣ್, ಅದು ಹೆಸರು ಚೆನ್ನಾಗಿ ಕಾಂಬಿನೇಷನ್ ಇದೆ, ಗುರು ಕಿರಣ್ ಅನ್ನೋದು. ಅದ್ರ ಜೊತೆಗೆ ದೀಪಕ್ ಬಂದರು, ಅದಾದಮೇಲೆ ಹೀರೋಯಿನ್ ಬಂದರು. ಸೊ ಒಬ್ಬೊಬ್ಬರೇ ನಮ್ಮ ಟೀಮಿಗೆ ಜಾಯ್ನ್ ಆದರು. ಸೊ ಇಟ್ಸ್ ಅ ವೆರಿ ಗುಡ್ ಟೀಮ್ ಆ್ಯಂಡ್ ಐ ಕನ್ಸಿಡರ್ ಇಟ್ ಆಸ್ ಮೈ ಫ್ಯಾಮಿಲಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ.
ಅದ್ರ ಜೊತೆ ನೆಕ್ಸ್ಟ್ ಮೀಡಿಯಾದವರು ಆ್ಯಡ್ ಆದರು, ಆಮೇಲೆ ಇವಾಗ ಪ್ರೇಕ್ಷಕರು ಆ್ಯಡ್ ಆಗಿದ್ದಾರೆ, ಹೋಲ್ ಕರ್ನಾಟಕ ಆ್ಯಡ್ ಆಗಿದೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಶುಡ್ ಥ್ಯಾಂಕ್ ಎವ್ರಿ ಒನ್, ನಾನು ಒಬ್ಬರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಆಮೇಲೆ ಈ ಮೂವಿಗೆ ನಾವು ಪ್ರೀ ರಿಲೀಸ್ ಇವೆಂಟ್ಗಾಗಲಿ ಬೇರೆ ಯಾವುದೇ ಇವೆಂಟ್ ಮಾಡಿದ್ರು ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಆನರಬಲ್ ಹೋಮ್ ಮಿನಿಸ್ಟರ್ ಅವ್ರು ಬಂದಿದ್ರು, ನಮ್ಮ DCM ಸರ್ ಬಂದಿದ್ರು, CM ಸರ್ ನೋಡಿದ್ದಾರೆ. ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ, ಜನರು ಸಪೋರ್ಟ್ ಮಾಡಿದ್ದಾರೆ, ಮೀಡಿಯಾ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ನಾವು ಸ್ಟ್ರಗಲ್ ಮಾಡಿದ್ದೀವಿ. ಅಂದರೆ ನಮಗೆ ಥಿಯೇಟರ್ ಸಿಗ್ಲಿಕ್ಕಾಗಲಿ, ಆಮೇಲೆ ಶೋ ಸಿಗ್ಲಿಕ್ಕಾಗಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ. ಅದರಲ್ಲೂ ನಮ್ಮ ಮೂವಿ ನಿಂತ್ಕೊಂಡಿದೆ. BC ಸೆಂಟರ್ಸಲ್ಲೆಲ್ಲ ತುಂಬ ಜನ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ರೆಸ್ಪಾನ್ಸ್ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಜನನು ಅವರೇ ನನಗೆ ಶೋಸ್ ಕಡಿಮೆ ಇದೆ ಸರ್, ಇನ್ನೂ ಕಡೆ ಶೋಸ್ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ನಮ್ಮ ಡಿಸ್ಟ್ರಿಬ್ಯೂಟ್ರು ನಮಗೆ ಬೇಕಾಗಿರೋ ಕಡೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿ, ಕಷ್ಟಪಟ್ಟು ದಿನ ಡೇ ಆ್ಯಂಡ್ ನೈಟ್ ಸ್ಟ್ರಗಲ್ ಮಾಡಿ, ಆಮೇಲೆ ಥಿಯೇಟರ್ಸ್ ಓನರ್ ಜೊತೆ ಎಲ್ಲ ಜಗಳನೂ ಆಡಿನೂ ಹಾಕ್ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಸ್ ವೆರಿ ಗ್ರೇಟ್. ಆ್ಯಂಡ್ ಸೆಕೆಂಡ್ ವೀಕಿಗೆ ಕಾಲಿಟ್ಟಿದ್ದೀವಿ. ಸೆಕೆಂಡ್ ವೀಕಲ್ಲೂ ತುಂಬ ನಾರ್ತ್ ಕರ್ನಾಟಕ ಸೈಡೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಜನ ಕೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಕೇಳ್ತಾ ಇದ್ದಾರೆ ಅಲ್ಲೆಲ್ಲ ಥಿಯೇಟರ್ಸ್ಗಳು ಹಾಕ್ಕೊಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ನೈಸ್. ಐ ಹೋಪ್ ಲೈಕ್ ದಿಸ್ ಕಂಟಿನ್ಯೂ. ಇನ್ನೂ ಚೆನ್ನಾಗಾಯಿತು ಅಂದರೆ 25th ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ. ಅದು ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಳ್ತಾರೆ ನೆಕ್ಸ್ಟ್ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ಸ್ ಅಗೇನ್ ಎಲ್ರಿಗೂ. ಹಾರ್ಟ್ಫುಲಿ ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಇಟ್ಸ್ ಡೂಯಿಂಗ್ ವೆರಿ ಗುಡ್. ಥ್ಯಾಂಕ್ಸ್ ಫಾರ್ ದ ರೆಸ್ಪಾನ್ಸ್. ಆ ಕಡೆನೂ ಜನ ಹೋಗಿ ನೋಡಿದ್ದಾರೆ, ಕಲೆಕ್ಷನ್ಸು ಚೆನ್ನಾಗಿದೆ ನಮಗೆ. ಐ ಥಾಟ್ ಈಗ ಸ್ವಲ್ಪ ಚೆನ್ನಾಗಿ ಇನ್ನೂ ಮಾಡ್ಬೋದಿತ್ತು ಅನಿಸ್ತಾ ಇದೆ. ಆಮೇಲೆ ಡಿಮ್ಯಾಂಡ್ ಬಂದರೆ ಪ್ರಾಬ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ ಎಕ್ಸ್ಟೆಂಡ್ ಮಾಡಿ, ಬೇರೆ ಥಿಯೇಟರ್ಸ್ಗಳೆಲ್ಲ ಎಕ್ಸ್ಟೆಂಡ್ ಮಾಡಿ ಅಂತಲೂ ಹೇಳಿದ್ದೀನಿ. ಐ ಥಿಂಕ್ ಡೀಸೆಂಟ್ ಆಗಿ ಕವರೇಜ್ ಆಗಿದೆ. ಅಂದರೆ ನಾವು ಏನು ಮಾಡಿದ್ವಿ, ಕರ್ನಾಟಕದಲ್ಲಿ ಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲೂ ಡಿಸ್ಟ್ರಿಬ್ಯೂಷನ್ ಆಗಿದೆ. ಪ್ಲಸ್ ಅಕ್ರಾಸ್ ವರ್ಲ್ಡ್ ಕಿರಣ್ ಇರೋದ್ರಿಂದ ಎಲ್ಲ ಕಡೆಯಿಂದನೂ ನಿನ್ನೆ UK ಯಲ್ಲೂ ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಆಲ್ ಆರ್ ಗಿವಿಂಗ್ ಅಸ್ ಎ ಗುಡ್ ಬ್ಲೆಸ್ಸಿಂಗ್ಸ್. ಸೊ ಹಿಂದಿಯಲ್ಲಿ ಬಾಲಿವುಡಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್, ರಿವ್ಯೂಸ್ ಎಲ್ಲ ನೋಡಿ ಒಂದು ಕಡೆ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಏನಾದರೂ ಪ್ರಶ್ನೆ ಇದೆ? ಸತ್ಯ ಸರ್ ಮೊದಲನೇದಾಗಿ ಕಿರಣ್ ಸರ್ ಹೇಳಿದಂಗೆ ಫಸ್ಟ್ ಟೈಮ್ ಇಲ್ಲಿಗೆ ಡಿಸ್ಕಷನ್ ಅಂತ ಬಂದಾಗ ಅವರು ಸಿಕ್ಕಾಪಟ್ಟೆ ಡೌಟ್ ಇತ್ತು ಹೆಂಗೆ ಕೊಡೋದು ಅಂತ. ಯಾಕಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಬಜೆಟ್ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿದ್ರು. ಆಮೇಲೆ ನಾವು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋದು 40-45 ಸಿನಿಮಾ ಎಲ್ಲ ಆಲ್ಮೋಸ್ಟ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬಂದಿದ್ವಿ. ಸೊ ನಮ್ಮನ್ನ ನಂಬಿ ಮಂಜು ಸರ್ ಮತ್ತೆ ಕಿರಣ್ ಸರ್ ಈ ಕೆಲಸ ವಹಿಸ್ಕೊಟ್ರು. ಅಂಡ್ ಕಾರಣ ದೀಪಕ್ ಕರ್ಕೊಂಡ್ಬಂದು ಪರಿಚಯ ಮಾಡಿಸಿದ್ರು. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ಬೋದು, ಬಟ್ ಡೇ ಅಂಡ್ ನೈಟ್ ಈ ಸಿನಿಮಾಕ್ಕೆ ವರ್ಕ್ ಮಾಡಿದ್ದು ಜಗದೀಶ್ ರೆಡ್ಡಿ ಸರ್. ಅವರು ಇವತ್ತಿಲ್ಲ ಊರಲ್ಲಿ, ತುಂಬಾ ವರ್ಕ್ ಮಾಡಿಕೊಟ್ರು. ಆಮೇಲೆ ಪ್ರಶಾಂತ್ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಟೀಮು. ಈ ಸಿನಿಮಾದ ಮೊದಲನೇ ಸಕ್ಸಸ್ ಅಂತ ನನಗೆ ಅನ್ಸಿದ್ದು ಯಾವಾಗ ಅಂದ್ರೆ, ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಥಿಯೇಟರ್ಸ್ ಗಳು ಸಿಕ್ಕಿದಾಗ ನನಗೆ ಇದು ಅದೇ ಫಸ್ಟ್ ಸಕ್ಸಸ್ ಅನ್ಸಿತ್ತು. ಅಂದ್ರೆ ಆ ವಾರ ಹಿಂದಿ ದೊಡ್ಡ ಸಿನಿಮಾಗಳಿತ್ತು, ಕನ್ನಡ ಧಾರಾವಾಹಿ ಸಿನಿಮಾಗಳಿತ್ತು, ಸಿಕ್ಕಾಪಟ್ಟೆ ಇತ್ತು. ಬಟ್ ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ಸ್ ಗಳಾಗ್ಲಿ, ಕೆಲವು ಸಿಂಗಲ್ ಸ್ಕ್ರೀನ್ ಅವರಾಗ್ಲಿ ತುಂಬಾ ಹಾರ್ಟ್ಫುಲ್ ವೆಲ್ಕಮ್ ಇತ್ತು. ಅಂದ್ರೆ ಈ ಗುರು ಸಿನಿಮಾ ಈ ತರದ್ದು ಕಾಮಿಡಿ ಸಿನಿಮಾ ನಾವು ಹಾಕೊಂತೀವಿ ಕೊಡಿ ಅಂತ ತುಂಬಾ ಚೆನ್ನಾಗಿ ಸೆಟಪ್ ಆಯ್ತು. ಅದೇ ನನ್ನ ಪ್ರಕಾರ ಫಸ್ಟ್ ಸಕ್ಸಸ್ ಇವತ್ತಿರೋ ಬಿಸ್ನೆಸ್ ಇದಕ್ಕೆ. ಬಟ್ ಕಿರಣ್ ಸರ್ ಹೇಳಿದಂಗೆ ನಮಗೆ ಫಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಪಿಕಪ್ ಸ್ಲೋ ಇತ್ತು. ಅಂದ್ರೆ ಬಿಕಾಸ್ ಆಫ್ ಸಿನಿಮಾ ರಶ್, ತುಂಬಾ ಸಿನಿಮಾ ರಶ್ಗಳಿತ್ತು. 3-4 ಕನ್ನಡ ಸಿನಿಮಾಗಳಿತ್ತು, ರಶ್ ಇತ್ತು. ಬಟ್ ಎಗೇನ್ ಸ್ವಲ್ಪ ಪಿಕಪ್ ಆಗಿದೆ. ಇವಾಗ ಎಗೇನ್ ಉತ್ತರ ಕರ್ನಾಟಕದಲ್ಲಿ ನಿನ್ನೆಯಿಂದ ಒಂದು 8-10 ಸ್ಕ್ರೀನ್ಗಳು, ಸಿಂಗಲ್ ಸ್ಕ್ರೀನ್ಗಳು ಮತ್ತೆ ಹಾಕೊಂಡಿದ್ದಾರೆ. ಉಡುಪಿಲಿ ಹಾಕೊಂಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಮತ್ತೆ ಶೋಗಳು ರೈಸ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ಹೀಗೆ ಚೆನ್ನಾಗಾಗ್ಲಿ, ಮತ್ತೆ ಎಲ್ಲ ಟೀಮ್ ಸೇರ್ಕೊಂಡು ಇನ್ನೂ ಸಿನಿಮಾಗಳು ಮಾಡಲಿ, ಕನ್ನಡ ಸಿನಿಮಾಗಳಿಗೆ ಜನ ಥಿಯೇಟರ್ಗೆ ಬರಲಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.